ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರು. ನನಗೆ ಎರಡು ಮುಖ ಆಯ್ತಣ್ಣ, ಒಂದು ಈ ಕಡೆ ಒಂದು ಈ ಕಡೆ. ಕಟ 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 ಕೇಳೋ ಕಿವಿಗಳು, ನೋಡೋ ಕಣ್ಣುಗಳು ಪಾವನವಾಗಿ ಹೋದ್ವೋ ಕಣ್ರಿ. ಈ ವ್ಯಕ್ತಿ ಇರೋದೇ ಹೀಗ, ಮಾಡೋದೇ ಇಂಥ ಕೆಲಸವ ಅನ್ನೋದು ಈಗ ಇಡೀ ರಾಜ್ಯದ ಮುಂದಿದೆ. ಎರಡು ಮುಖ ಅಲ್ಲ, ನಟ ಭಯಂಕರನೊಳಗೊಬ್ಬ ಅದೆಂಥ ರಾಕ್ಷಸ ಅಡಗಿದ್ದ ಅನ್ನೋದು ಈಗ ಕೌಕಿ ತನಿಖೆಯಲ್ಲೇ ಬಯಲಾಗಿದೆ. ಸಿನಿಮಾದಲ್ಲೂ ಇಂಥ ಘೋರ ಕತೆ ಇರೋದಿಲ್ಲ. ಕ್ರೈಮ್ ಸಿನಿಮಾಗಳ ಕ್ಲೈಮ್ಯಾಕ್ಸ್ನಲ್ಲೂ ನಿರ್ದೇಶಕರಿಗೆ ಇಂಥ ಐಡಿಯಾ ಹೊಳೆಯೋದಿಲ್ಲ. ಸ್ಟಾರ್ ಡೈರೆಕ್ಟರ್ಗಳೇ ನಿಬ್ಬೆರಗಾಗುವಂತ ಕತೆ ಹೆಣೆದಿತ್ತ ಡಿ ಗ್ಯಾಂಗ್. ಎಲ್ಲವೋ ಅಂದುಕೊಂಡಂತೆ ಆಗಿದ್ರೆ ತಲೆ ಮಾಂಸ ತಿಂದು ಹಂತಕರು ಖುಷಿಯಾಗಿ ಇರ್ತಿದ್ರು. ಆದ್ರೆ ಪೊಲೀಸರ ನಿಷ್ಪಕ್ಷಪಾತ ತನಿಖೆ ಆರೋಪಿಗಳ ಹೆಡೆಮುರಿ ಕಟ್ಟುವಂತೆ ಮಾಡಿದೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದೆ ದರ್ಶನ್ ವಿರುದ್ಧ ಆರೋಪಿ ನಂಬರ್ 13 ದೀಪಕ್ ಮಾಫಿ ಸಾಕ್ಷಿ. ದರ್ಶನ್ ಕೆರಿಯರ್ನ ಬ್ಲಾಕ್ ಬಸ್ಟರ್ ಸಿನಿಮಾ ಕರಿಯ ಚಿತ್ರದ ಸೀನಿದು. ಚಿತ್ರದ ನಾಯಕ ನಟ ದರ್ಶನ್ ಅದೊಬ್ಬನ ಮರ್ಮಾಂಗಕ್ಕೆ ಒದ್ದು ಉಸಿರು ನಿಲ್ಲಿಸುತ್ತಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಇದೇ ರೀತಿ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಆದ್ರೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದು ಬೇರಾರು ಅಲ್ಲ, ಸ್ವತಃ ದರ್ಶನ್ನೇ ಅಂತ ಕಣ್ಣಾರೆ ಕಂಡಿರೋ ಪ್ರಕರಣದ ಆರೋಪಿ ನಂಬರ್ 13 ದೀಪಕ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನಂತೆ. ಈಗಾಗಲೇ ಸೆಕ್ಷನ್ 160 ಅಡಿ ದೀಪಕ್ ತನ್ನ ಹೇಳಿಕೆ ದಾಖಲಿಸಿದ್ದಾನೆ. ಇದೀಗ ಪೊಲೀಸರು ದೀಪಕ್ನನ್ನೇ ಅಪ್ರೂವರ್ ಅಂದ್ರೆ ಮಾಫಿ ಸಾಕ್ಷಿ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ದೀಪಕ್ ನ್ಯಾಯಾಧೀಶರ ಮುಂದೆ 164 ಅಡಿ ಇದೇ ಹೇಳಿಕೆ ದಾಖಲಿಸಿದ್ರೆ ದರ್ಶನ್ಗೆ ದೊಡ್ಡ ಸಂಕಷ್ಟ ಎದುರಾಗಲಿದೆ. 16 ಕಡೆ ಗಾಯ, 3 ಮೂಳೆ ಕಟ್, ಹೆಪ್ಪುಗಟ್ಟಿದ ರಕ್ತ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಚಿತ್ರಹಿಂಸೆಯ ಭಯಾನಕ ವರದಿ. ಒಂದ್ ಕಡೆ ಕೊಲೆ ಕೇಸ್ ವಿಚಾರವಾಗಿ ಒಂದೊಂದೇ ಸಂಗತಿಗಳು ಹೊರಬೀಳ್ತಾ ಇದ್ರೆ ಆತ ಪೋಸ್ಟ್ ಮಾರ್ಟಮ್ ವರದಿಯಲ್ಲೂ ಬೆಚ್ಚಿ ಬೀಳಿಸೋ ಸಂಗತಿಗಳೇ ಬಯಲಾಗಿವೆ. ದರ್ಶನ್ ಮರ್ಮಾಂಗಕ್ಕೆ ಒದ್ದಿರೋ ವಿಚಾರ ಹೊರಬಂದ ಬೆನ್ನಲ್ಲೇ ಪೋಸ್ಟ್ ಮಾರ್ಟಮ್ನಲ್ಲೂ ಇದಕ್ಕೆ ಪೂರಕವಾದ ರಿಪೋರ್ಟ್ ಬಂದಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿ TV9ಗೆ ಲಭ್ಯವಾಗಿದ್ದು, ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿ ಕೊಲೆ ಮಾಡಿರೋದು ಗೊತ್ತಾಗಿದೆ. ಅದರಲ್ಲೂ ಮರ್ಮಾಂಗಕ್ಕೆ ಗಾಯಗಳಾಗಿರೋದು ದೃಢಪಟ್ಟಿದೆ. ಮರ್ಮಾಂಗಕ್ಕೆ ಕಾಲಿನಿಂದ ಒದ್ದು ಹಿಂಸೆ ನೀಡಲಾಗಿದೆ. ರೇಣುಕಾಸ್ವಾಮಿ ದೇಹದ 16 ಭಾಗಗಳಲ್ಲಿ ಗಾಯವಾಗಿದ್ದು, ದೇಹದಲ್ಲಿ 2-3 ಕಡೆ ಮೂಳೆ ಮುರಿತ ಕೂಡ ಆಗಿದೆ. ಸ್ವಾಮಿ ದೇಹದಲ್ಲಿ ಹಲವೆಡೆ ರಕ್ತ ಹೆಪ್ಪುಗಟ್ಟಿರೋದು ಗೊತ್ತಾಗಿದೆ. ಗೋಡ್ಸ್ ವಾಹನಕ್ಕೆ ರೇಣುಕಾಸ್ವಾಮಿ ತಲೆ ಗುದ್ದಿಸಿ ಕ್ರೌರ್ಯ. ಗೋಡ್ಸ್ ವಾಹನ ಸ್ಕಾರ್ಪಿಯೋ, ದರ್ಶನ್ ಬೆಲ್ಟ್ ಸೀಸ್. ಕೇವಲ ಮರ್ಮಾಂಗಕ್ಕೆ ಮಾತ್ರ ಒದ್ದಿಲ್ಲ, ಶೆಡ್ನೊಳಗಿದ್ದ ಗೂಡ್ಸ್ ವಾಹನಕ್ಕೆ ಸ್ವಾಮಿಯ ತಲೆ ಗುದ್ದಿಸಿ ಹಲ್ಲೆ ಮಾಡಲಾಗಿದೆ. ಇದೇ ಕಾರಣಕ್ಕೆ ನಿನ್ನೆ ದರ್ಶನ್ ಹಾಗೂ ಪವಿತ್ರ ಗೌಡನನ್ನ ವಾಹನಗಳ ಮುಂದೆ ನಿಲ್ಲಿಸಿ ಸ್ಥಳ ಮಹಜರು ಮಾಡಲಾಗಿತ್ತು. ಅದೇ ವಾಹನವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದರ ಜೊತೆಗೆ ಶವ ಸಾಗಾಟಕ್ಕೆ ಬಳಸಿದ್ದ ಪುನೀತ್ ಎಂಬಾತನ ಸ್ಕಾರ್ಪಿಯೋ ಕಾರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಮಧ್ಯೆ ರೇಣುಕಾ ಹತ್ಯೆಗೆ ಬಳಸಿದ್ದ ದೊಣ್ಣೆ, ಕೋಲು, ರೀಪೀಸ್ ಪಟ್ಟಿ, ದರ್ಶನ್ ಬೆಲ್ಟ್, ಹಗ್ಗ ಸೇರಿ ಹಲವು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಆರೋಪಿಗಳ ಈ ಹಿಂದಿನ ಕ್ರೈಮ್ ಮಾಹಿತಿ ಕೆದಕ್ತಾ ಇರೋ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡಲು ತಯಾರಿ ನಡೆಸಿದ್ದಾರೆ. ದರ್ಶನ್ ಆಪ್ತ ನಾಗಾ ಲಾಕ್, ಮತ್ತೊಬ್ಬ ಕಾರು ಚಾಲಕ ರವಿಶಂಕರ್ ಸರೆಂಡರ್. ರಾಜ್ಯ ಕುರುಬರ ಸಂಘದ ನಿರ್ದೇಶಕ, ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದ ದರ್ಶನ್ ಅತ್ಯಾಪ್ತ ನಾಗರಾಜ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ನಾಗರಾಜ್ ಕಳೆದ 15 ವರ್ಷಗಳಿಂದ ದರ್ಶನ್ ಜೊತೆಯಲ್ಲಿದ್ದು, ದರ್ಶನ್ ಊಟ ತಿಂಡಿ, ವಾಸ್ತವ್ಯ, ಪ್ರವಾಸ, ಮೋಜು ಮಸ್ತಿ ಸೇರಿದಂತೆ ವೈಯಕ್ತಿಕ ವಿಚಾರಗಳೆಲ್ಲವನ್ನ ನೋಡ್ಕೊಳ್ತಿದ್ದ.
ಅತ್ತ ಚಿತ್ರದುರ್ಗದಲ್ಲಿ ಮತ್ತೊಬ್ಬ ಆರೋಪಿ ಕಾರು ಚಾಲಕ ರವಿಶಂಕರ್ ಪೊಲೀಸರಿಗೆ ಶರಣಾಗಿದ್ದಾನೆ. ಒಟ್ನಲ್ಲಿ ದರ್ಶನ್ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಿದ್ದು ಮರ್ಮಾಂಗಕ್ಕೆ ಬದ್ಧ ಕೊಲೆ ಮಾಡಿರೋದು ಬಹುತೇಕ ದೃಢವಾಗ್ತಾ ಇದೆ. ಮೈಸೂರಿನಿಂದ ರಾಮ್, ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ಕಿರಣ್ HV, TV9 ಬೆಂಗಳೂರು.